ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋನ್ಯಾಗ. ಸೊ ನಂಗೆ ಭಾಳಷ್ಟು ಕ್ವಶನ್ಸ್ ಏನು ಬರ್ತಾವಂದ್ರೆ, ನಾನು ನಾನ್ ಐ ಟಿ ಬ್ಯಾಕ್ಗ್ರೌಂಡಿಂದ ಅದೇನಿ, ನಾ ಮೆಕ್ಯಾನಿಕಲ್ ಇಂಜಿನಿಯರ್ ಅದೇನಿ, ನಾ ಸಿವಿಲ್ ಇಂಜಿನಿಯರ್ ಅದೇನಿ, ನಾ BSc ಮಾಡೇನಿ. ಸೊ ನಾನು ಈಗ ಸೈಬರ್ ಸೆಕ್ಯೂರಿಟಿ ಕಲಿಬೋದೇನ, ನಂಗೆ ಸೈಬರ್ ಸೆಕ್ಯೂರಿಟಿನಾಗ ಜಾಬ್ ಸಿಗತ್ತೇನ ಅಂತ ನಂಗೆ ಇದು ಕಾಮನ್ ಕ್ವಶನ್ಸ್ ಭಾಳ ಬರ್ತಾವೆ. ಸೊ ಆನ್ಸರ್ ಈಸ್ ಎಸ್. ಯಾವುದೇ ಡಿಗ್ರಿ ಮಾಡಿಕೊಂಡ್ರು ಸೈಬರ್ ಸೆಕ್ಯೂರಿಟಿನಾಗ ಜಾಬ್ ಮಾಡ್ಬೋದು. ಲೈವ್ ಎಕ್ಸಾಂಪಲ್ ನಾನು ಅದೀನಿ. ನಂದು ಸಿವಿಲ್ ಇಂಜಿನಿಯರಿಂಗ್ ಆಗೈತಿ, ನಾ ಈಗ ಸೈಬರ್ ಸೆಕ್ಯೂರಿಟಿನಾಗ ಕೆಲಸ ಮಾಡಕತ್ತೀನಿ. ಸೊ ನೀವು ಮಾಡ್ಬೋದು. ನೀವು ಯಾವುದೇ ಕಂಪ್ನಿಗೆ ಅಪ್ಲೈ ಮಾಡೋಕ್ಕೆ ಹೋಗ್ತಿರಲ್ಲ, ಅವ್ರು ಏನು ಬರ್ದಿರ್ತಾರಂದ್ರೆ ಶುಡ್ ಹ್ಯಾವ್ ಅ ಡಿಗ್ರಿ ಈಕ್ವಲೆಂಟ್ ಟು ಬ್ಯಾಚುಲರ್ಸ್ ಆಫ್ ಇಂಜಿನಿಯರಿಂಗ್. ಸೊ ನೀವು ಯಾವುದಾದ್ರೂ ಬ್ರ್ಯಾಂಚ್ ಮಾಡ್ಕೊರಿ, ಏನು ಬೇಕಾದ ಡಿಗ್ರಿ ಮಾಡಿರಿ. ಸೊ ನಿಮ್ಗೆ ಸೈಬರ್ ಸೆಕ್ಯೂರಿಟಿನಾಗ ಕೆಲಸ ಮಾಡ್ಬೋದು. ಇನ್ನೊಂದು ನೆಕ್ಸ್ಟ್ ಕ್ವಶನ್ ನಂಗೆ ಏನು ಕಾಮನ್ಲಿ ಕೇಳ್ತಾರಂದ್ರೆ, ಸೊ ನಂಗೆ ಸೈಬರ್ ಸೆಕ್ಯೂರಿಟಿನಾಗ ಹೋಗ್ಬೇಕಂದ್ರೆ ನಾ ಕೋಡಿಂಗ್ ಕಲಿಬೇಕೇನ, ನಂಗೆ ಕೋಡಿಂಗ್ ಲೈಕ್ ಆಗಂಗಿಲ್ಲ, ನಾ ಕೋಡಿಂಗ್ ಮಾಡಲಿಲ್ಲ ಅಂದರೂ ನಾನು ಜಾಬ್ ಮಾಡ್ಬೋದೇನ? ಆನ್ಸರ್ ಈಸ್ ಎಸ್. ನಿಮ್ಮ ಕೋಡಿಂಗ್ ಬರಲಿಲ್ಲ, ಜೀರೋ ನಾಲೆಜ್ ಇದ್ರೂ ನೀವು ಸೈಬರ್ ಸೆಕ್ಯೂರಿಟಿನಾಗ ಕೆಲಸ ತೊಗೋಬೋದು, ಮಾಡ್ಬೋದು. ಸೊ ಇದಕ್ಕೂ ಲೈವ್ ಎಕ್ಸಾಂಪಲ್ ನಾನು ಅದೇನಿ. ಸೊ ನಾ ಯಾವಾಗ ಜಾಯ್ನ್ ಆಗಿದ್ದೆ ಸೈಬರ್ ಸೆಕ್ಯೂರಿಟಿನಾಗ, ಜೀರೋ ನಾಲೆಜ್ ಇದ್ದ ಕೋಡಿಂಗ್ ಸ್ಕ್ರಿಪ್ಟಿಂಗ್ನಾಗ, ನಾ ಏನು ಕಲ್ತರು ಜಾಬ್ನಾಗ ಮಾಡ್ಕೊತ ಕಲ್ತಿದ್ದೆ. ಸೊ ನೀವು ಮಾಡ್ಬೋದು. ಆನ್ಸರ್ ಈಸ್ ಎಸ್. ನೀವು ಸೈಬರ್ ಸೆಕ್ಯೂರಿಟಿನಾಗ ಕೋಡಿಂಗ್ ಕಲಿಲಾರ್ದೂ ಕೆಲಸ ಮಾಡ್ಬೋದು. ಇನ್ನೊಂದು ಕ್ವಶನ್ ಏನಂದ್ರೆ, ಸೈಬರ್ ಸೆಕ್ಯೂರಿಟಿ ಅಂದ್ರೆ ಹ್ಯಾಕಿಂಗ್. ಸೊ ಇದೊಂದು ಕಾಮನ್ ಮಿಸ್ಕನ್ಸೆಪ್ಷನ್ ಐತಿ. ಸೈಬರ್ ಸೆಕ್ಯೂರಿಟಿ ಇರೋದು ಹ್ಯಾಕಿಂಗ್ ಪ್ರಿವೆಂಟ್ ಮಾಡೋಕ್ಕೆ. ಎಸ್, ನಮ್ದ್ರನಾಗೂ ರೆಡ್ ಟೀಮ್, ಬ್ಲೂ ಟೀಮ್ ಅಂಥೇಳಿ ಇರ್ತಾವೆ. ಹ್ಯಾಕಿಂಗ್ ಮಾಡ್ತೀವಿ, ಬಟ್ ಕ್ಲೋಸ್ಡ್ ಎನ್ವೈರ್ಮೆಂಟ್ನಾಗ ಮಾಡ್ತೀವಿ. ಹಂಗೆ ಯಾವುದಾದ್ರೂ ವೆಬ್ಸೈಟ್ನಾಗ ಮಾಡಿದ್ನಿ, ಲೈವ್ ವೆಬ್ಸೈಟ್ನಾಗ ಮಾಡಿದ್ನಿ, ಯಾರ ಮೇಲ್ರೆ ಮಾಡಿದ್ನಿ, ಇಟ್ಸ್ ಅ ಕ್ರಿಮಿನಲ್ ಕೇಸ್. ಸೈಬರ್ ಸೆಕ್ಯೂರಿಟಿನಾಗ ಕೆಲಸ ಮಾಡ್ಬೇಕಂದ್ರೆ ಹ್ಯಾಕಿಂಗ್ ನಂಗೆ ಬರಬೇಕಂತ ಹಾಗೇನಿಲ್ಲ. ಹ್ಯಾಕಿಂಗ್ ನಾಲೆಜ್ ಇರಲಿಲ್ಲ ಅಂದರೂ ಸೈಬರ್ ಸೆಕ್ಯೂರಿಟಿನಾಗ ಕೆಲಸ ಮಾಡ್ಬೋದು. ನೀವು ಇಂಟರ್ವ್ಯೂನು ಪಾಸ್ ಆಗ್ಬೋದು. ಇನ್ನೊಂದು ಕಾಮನ್ ಕ್ವಶನ್ ಏನಿರ್ತೈತೆ ಅಂದ್ರೆ, ಈಗ AI ಬಂದೈತಿ, ಸೊ ನಮ್ದು ಜಾಬ್ಸ್ ಹೋಗ್ತಾವೇನ, ಸೈಬರ್ ಸೆಕ್ಯೂರಿಟಿನಾಗ ಜಾಬ್ಸ್ ಕಮ್ಮಿ ಆಗ್ತಾವೇನ ಅಂಥೇಳಿ. AI ಬಂದಿರೋದು ನಮ್ಮ ಕೆಲಸ ಈಸಿ ಆಗಲಿ ಅಂಥೇಳಿ, ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಲಿ ಅಂಥೇಳಿ, ನಮ್ಗೆ ಜಾಬಿಂದ ತೆಗ್ಯಾಕಂತಲ್ಲ. ನೀವು ಡೇ ಟು ಡೇ ನಿಮ್ದು ಜಾಬ್ನಾಗ, ನಿಮ್ಮ ರೋಲ್ನಾಗ AI ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋಬೋದು ಅಂತ ಯೋಚನೆ ಮಾಡಿಕೊಂಡು ಅದನ್ನು ಯೂಸ್ ಮಾಡಕತ್ರಿ ಅಂದ್ರೆ ನಿಮ್ಮ ಕರಿಯರ್ ಮೇಲೆ ಹೋಗುತ್ತೆ ಹೊರತು ನಿಮ್ಗೆ ಯಾರೂ ಜಾಬಿಂದ ತೆಗೆದು ಹೋಗಂಗಿಲ್ಲ. ಈಗ ಡಿಸ್ಕಸ್ ಮಾಡಿದ ಕ್ವಶನ್ಸ್ ಎಲ್ಲ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗೈತೆ ಅಂದ್ಕೊಂಡೀನಿ. ನಿಮಗೆ ಮತ್ತೇನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ಸ್ನಾಗ ಹಾಕಿರಿ. ನೆಕ್ಸ್ಟ್ ವೀಡಿಯೋನಾಗ ಅದನ್ನು ಕ್ಲಿಯರ್ ಮಾಡ್ತೇನಂತ. ಅಲ್ಲಿ ತನಕ ಸಿಗೋಣಂತ. ಮತ್ತು ಬಾಯ್.